ನೋಡಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿರುವಂತದ್ದು. ಈ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದವರು ವಸಂತ್ ಗೆಳೆಯರ್ ಜೊತೆಗೆ ಚಕ್ರವರ್ತಿ ಸೂಲಿಬೇಲಿ ಅವರು. ನಮ್ಮ ಜೊತೆ ಈಗ ಮಾತನಾಡೋಕೆ ವಸಂತ್ ಗೆಳೆಯರ್ ಇದ್ದಾರೆ. ಸರ್, ಈಗ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರೋಪಗಳು ಪ್ರತ್ಯಾರೋಪಗಳು ಬರ್ತಾನೆ ಇದೆ. ಒಂದ್ ಕಡೆಯಿಂದಾಗಿ ಈಗ ಯಾರು ಅಂದಿನ ಭೀಮಾ, ಇವತ್ತು ಚಿನ್ನಯ್ಯ, ಅದೇ ಚಿನ್ನಯ್ಯ ಇವತ್ತು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅವತ್ತು ಧರ್ಮಸ್ಥಳದ ಮೇಲೆ ಆರೋಪ, ಇವತ್ತು ಧರ್ಮಸ್ಥಳದ ನನ್ನ ಕೈಲಿ ಈ ತರ ಮಾಡಿಸಿದಂತೆ ಅವರೇ ಆರೋಪವನ್ನ ಮಾಡ್ತಿದ್ದಾರೆ. ರಿಟ್ ಅರ್ಜಿಯಲ್ಲಿ ಎಲ್ಲ ಉಲ್ಲೇಖ ಇದೆ. ಸರ್, ಇದೀಗ ಜನಸಾಮಾನ್ಯರಿಗೆ ಈ ಒಂದು ಪ್ರಕರಣದ ಅರ್ಥ ಆಗಬೇಕು. ಈಗ SIT ತನಿಖೆ ಆಗ್ತಿದೆ, SIT ಮೊಹಂತಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ, ಅವರ ತನಿಖೆ ವಿಚಾರ ಎಲ್ಲವೂ ನೋಡಿದ ಬಂದಾಗ ಜನಸಾಮಾನ್ಯರಿಗೆ ಅರ್ಥ ಆಗ್ತಿಲ್ಲ ಏನು ಅಂತ ಹೇಳಿ. ಇನ್ ಡೀಟೇಲ್ ಆಗಿ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಈ ಒಂದು ಪ್ರಕರಣ ಅರ್ಥ ಆಗೋ ತರ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಸಾಮಾನ್ಯ ನಾಗರಿಕನಾಗಿಯೇ ನಾನು ಮಾತಾಡ್ತಿರೋದು. ಒಬ್ಬ ಸಾಮಾನ್ಯ ಹಿಂದೂ ಶ್ರದ್ಧಾಭಾವನೆಗಳನ್ನು ಗೌರವಿಸುವಂತ, ಅದು ನನ್ನ ಆತ್ಮದ ಅಸ್ಮಿತೆ ಅಂತೇಳಿ ಭಾವಿಸಿ ನಾವು ಈ ಹೋರಾಟದಲ್ಲಿ ಇಳಿದಿರುವಂತದ್ದೇ ಹೊರತು ಯಾರ ಪರ ಮತ್ತೆ ವಿರೋಧ ಅಲ್ಲ. ಸೌಜನ್ಯ ಎನ್ನುವ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನುವ ವಿಚಾರ ನಮ್ದು ಕೂಡ ಇತ್ತು. ಆದರೆ ನ್ಯಾಯ ಸಿಗದ ಇರುವ ಹಾಗೆ ಮಾಡಿದಿರುವಂತಹ ತಂಡದ ಬಗ್ಗೆ ಬಹಿರಂಗವಾಗಿ ನಾವು ಹೇಳಿದೀವಿ. SIT ತನಿಖೆ ನಡೀತಾ ಇರುವಂತ ಸಂದರ್ಭ ಇಷ್ಟೆಲ್ಲ ಏನು ಗೊಂದಲಗಳು ಏರ್ಪಡ್ತಾ ಇರುವಂತದ್ದು, ಇದು ನಮ್ಮ ಕರ್ನಾಟಕ ಪೊಲೀಸ್ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನ ಜನಸಾಮಾನ್ಯರು ಕಳ್ಕೊಳ್ಳುವ ರೀತಿಯಲ್ಲಿ ನಡೀತಾ ಇದೆ. ಯಾಕಂದ್ರೆ ಮಾಸ್ಕ್ ಮ್ಯಾನ್ ಅಂದಿನ ಭೀಮ, ಇಂದಿನ ಚಿನ್ನಯ್ಯ ನನ್ನ ಕಿವಿಗೆ ಏರ್ಫೋನ್ ಅನ್ನ ಅಳವಡಿಸಿ ಮಾಸ್ಕ್ ಅನ್ನ ಹಾಕಿ ನನಗೆ ಡೈರೆಕ್ಷನ್ ಕೊಟ್ಟು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳ್ತಾ ಇದ್ರು ಅಂತ ಹೇಳುವಾಗ, ಅಂದಿನ ದಿನದಲ್ಲಿ SIT ಸುಪರ್ದಿಯಲ್ಲಿರುವಂತಹ ಚಿನ್ನಯ್ಯನ ದೇಹದಲ್ಲಿ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಇತ್ತಾ ಇಲ್ಲ ಅನ್ನೋದನ್ನ SIT ಅಧಿಕಾರಿಗಳು ಪರಿಶೀಲನೆ ನಡೆಸಲಿಲ್ಲ ಅನ್ನೋದಂತೂ ಬಹಳ ಆಘಾತಕಾರಿ. ಅದರ ಜೊತೆಗೆ ಸರ್ಕಾರಕ್ಕೆ ವರದಿಯನ್ನ ಕೊಡಬೇಕಾದಂತಹ SIT ಅಧಿಕಾರಿಗಳು ಈ ವ್ಯಕ್ತಿಯ ಜೊತೆ, ಅಂದ್ರೆ ಚಿನ್ನಯ್ಯನ ಜೊತೆ ನೀವು ಸಂಪರ್ಕದಲ್ಲಿ ಇರಬೇಡಿ, ಆತ ಈಗ ಉಲ್ಟಾ ಸಾಕ್ಷಿ ಆಗ್ತಾ ಇದ್ದಾನೆ ಅಂತ ಹೇಳಿ ಪ್ರಕಾಶ್ ರಾಜ್ ಅವರಿಗೆ ಪ್ರಣಬ್ ಮೊಹಂತಿ ಸಾಹೇಬ್ರು ಮಾಹಿತಿಯನ್ನ ಕೊಟ್ಟು ಅವರು ಇದರಿಂದ ಸುರಕ್ಷಿತವಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಭಾವನೆ ಬರುವ ರೀತಿಯಲ್ಲಿ ಇವತ್ತು ಪ್ರಕಾಶ್ ರಾಜ್ ಹೇಳಿರುವಂತದ್ದು ಕೂಡ ನಮಗೊಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಜನಸಾಮಾನ್ಯರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಲ್ ಜಜೀರಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ವಾಹಿನಿಗಳು ಧರ್ಮಸ್ಥಳದಲ್ಲಿ ಮಾಸ್ ಬರಿಯಲ್ ಅನ್ನೋ ರೀತಿಯಲ್ಲಿ ವರದಿಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಡ್ಯಾಮೇಜ್ ಅನ್ನ ಮಾಡಿ, ಈಗ ಯಾವ ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮದಲ್ಲೂ ಕೂಡ ಚಿನ್ನಯ್ಯ ಹೀಗೆ ಹೇಳ್ತಾ ಇದ್ದಾನೆ, ಇದು ಸುಳ್ಳಂತೆ ಅಂತ ವರದಿ ಮಾಡ್ತಾ ಇಲ್ಲ. ಅದು ಅನನ್ಯ ಭಟ್ ಅನ್ನೋ ಹೆಣ್ಣು ಮಗಳೇ ಹುಟ್ಟಿಲ್ಲ, ಅದು ಸುಳ್ಳು ಕತೆ ಅಂತೇಳಿ ವರದಿಯನ್ನ ಅಂತಾರಾಷ್ಟ್ರೀಯ ಮಟ್ಟದ ಮೀಡಿಯಾಗಳು ಮಾಡಲಿಲ್ಲ. ಕೋಟ್ಯಾಂತರ ಜನರ ಭಕ್ತರ ಭಾವನೆಗೆ ಇದು ಬಹಳ ಧಕ್ಕೆ ಆಗಿದೆ. ಈಗ ಆದ್ರೂ ಕೂಡ ಇಷ್ಟು ವಿಳಂಬ ಆಗಿದೆ, ಇನ್ನಾದ್ರೂ ಕೂಡ ಸತ್ಯ ಏನು ಅನ್ನೋದನ್ನ ಜನರಿಗೆ ತಿಳಿಸಬೇಕಾದಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಸರ್ಕಾರ ಇದೆ. SITಯ ರಿಪೋರ್ಟ್ ಅಟ್ಲೀಸ್ಟ್ ಇಂಟ್ರೀಮ್ ರಿಪೋರ್ಟ್ ಆದ್ರೂ ಕೂಡ ಜನರಿಗೆ ಸಲ್ಲಿಕೆ ಆಗಲಿ ಅಥವಾ ಸದನಕ್ಕೆ ಸಲ್ಲಿಕೆ ಆಗಲಿ ಅನ್ನೋದು ನಮ್ಮ ರಿಕ್ವೆಸ್ಟ್ ಇದೆ. ಸರ್, ಈಗ ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೆಯುವಂತಹ ಸಂದರ್ಭದಲ್ಲಿ ತಮಿಳುನಾಡು ರಾಜ್ಯದ ನಟರಾದಂತಹ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿರುವಂತದ್ದು. ಸರ್, ಈಗ ಕೇರಳದ ಹೆಸರು ಒಂದಿಷ್ಟು ವಿಚಾರಗಳನ್ನು ಕೂಡ ಕೇರಳದ ಒಂದು ರೆಸಾರ್ಟ್ ನಲ್ಲಿ ತಂಗಿದ್ರು ಅಥವಾ ಹೋಟೆಲ್ ನಲ್ಲಿ ತಂಗಿದ್ರು ಅನ್ನುವಂಥ ವಿಚಾರ ತಾವು ಈಗ ಹೇಳ್ತಿದ್ದಾರೆ. ಅದರ ಬಗ್ಗೆ ಡೀಟೇಲ್ ಆಗಿ ಹೇಳೋದು. ಸರ್, ಈಗ ಪ್ರಕಾಶ್ ರಾಜ್ ಅವರ ಹೆಸರನ್ನ ಚಿನ್ನಯ್ಯ ಅವರು ಉಲ್ಲೇಖ ಮಾಡಿರೋದು. ನಾವು ಇಲ್ಲಿಯ ತನಕ ಇದು ಎಡಪಂಥೀಯ ವಿಚಾರಧಾರೆಗಳನ್ನು ಪ್ರತಿಪಾದನೆ ಮಾಡುವಂತ ಒಂದು ಲೆಫ್ಟ್ ವಿಂಗ್ ನವರ ಒಂದು ಷಡ್ಯಂತ್ರ ಅಂತ ಹೇಳಿದ್ವಿ. ಪ್ರಕಾಶ್ ರಾಜ್ ಭಾರತದಲ್ಲಿ ಇತ್ತೀಚೆಗೆ ಕೊಡ್ತಾ ಇರುವಂತಹ ಪ್ರತಿಕ್ರಿಯೆಗಳನ್ನು ಗಮನಿಸುವಾಗ ರಾಮ ದಕ್ಷಿಣಕ್ಕೆ ದಾಳಿ ಮಾಡಿದ ಅಂತ ಹೇಳುವಂಥದ್ದು ಅಥವಾ ಬಹಳ ಕೀಳು ದರ್ಜೆಯಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವರು ಇವತ್ತು ನಾನು ಬಹಳ ಹಿಂದೂ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಅವರ ಸ್ಟೇಟ್ಮೆಂಟ್ಗಳು ಹಂಗೆ ಇತ್ತು. ಅದು ನಾವು ಸಾರ್ವಜನಿಕವಾಗಿ ಮಾತಾಡ್ತಿದ್ವಿ. ಆದರೆ ಚಿನ್ನಯ್ಯ ಅವರು ಹೇಳುವ ಕಾರಣಕ್ಕೆ, ಪ್ರಕಾಶ್ ರಾಜ್ ಹೆಸರನ್ನು ಉಲ್ಲೇಖ ಮಾಡಿರುವ ಕಾರಣಕ್ಕೆ ನಮ್ಮ ಮಾತಿಗೆ ಒಂದು ಪುಷ್ಟಿ ಮತ್ತು ಅಧಿಕೃತತೆ ಇವತ್ತು ಸಿಕ್ಕಿದೆ. ಹಾಗಾಗಿ ಇದು ತನಿಖೆಗೆ ಒಳಪಡಬೇಕು. ಪ್ರಕಾಶ್ ರಾಜ್ ಕೂಡ ಈ ತನಿಖೆಯ ಭಾಗ ಆಗಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ. ಸರ್, ಥ್ಯಾಂಕ್ ಯು. ನೆರೆ ರಾಜ್ಯ ಕೇರಳದಲ್ಲಿ ಕೂಡ ಅವರು ತಂಗಿದ್ರು ಅಂತ ಹೇಳಿದ್ರು, ಅದ್ರ ಬಗ್ಗೆ ನೋಡಿ. ಆ ಬುರ್ಡೆನ್ ತಗೊಂಡು ಡೆಲ್ಲಿಗೆ ಹೋಗಿದ್ದಾರೆ, ಅದನ್ನ ಹೇಳಿದ್ದಾರೆ. ಬುರ್ಡೆ ಟ್ರೈನ್ ಜರ್ನಿ ಮಾಡುತ್ತೆ, ಇವರು ಫ್ಲೈಟ್ ಜರ್ನಿ ಮಾಡ್ತಾರೆ ಅಂತೇಳಿ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದ ಅರ್ಜಿ ರಿಜೆಕ್ಟ್ ಆಗುತ್ತೆ. ಆಮೇಲೆ ಅದನ್ನ ಮರೆಮಾಚಿಸಿ ಇಲ್ಲಿ ಬೆಳ್ತಂಗಡಿ ಕೋರ್ಟಿಗೆ ಇವರು ಅರ್ಜಿ ಸಲ್ಲಿಸುವಂಥದ್ದು. ಅಂದ್ರೆ ಕಾನೂನಿನ ಕಣ್ಣು ತಪ್ಪಿಸಿ ಷಡ್ಯಂತ್ರವನ್ನು ಹೆಣೆಯಲಾಗಿದೆ. ಮತ್ತೆ ಈ ಪ್ರಕರಣದಲ್ಲಿ ಬಹುಕೋಟಿ ರೂಪಾಯಿ ಕೇರಳದ ನಾಯಕರು ಇದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕೇರಳದ ಸಂಸದರು ಇದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇರಳದ ಸರ್ಕಾರ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ಈ ಷಡ್ಯಂತ್ರದ ರೂವಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಷಡ್ಯಂತ್ರದ ರೂವಾರಿಗಳ ವಕೀಲರು ಆಗ್ರಹ ಪಡಿಸಿದ್ದಾರೆ.
ಯಾರು ಕೆ.ವಿ. ಧನಂಜಯ ಅವರೇ ಮೀಡಿಯಾದ ಮುಂದೆ ಹೇಳಿದ್ದಾರೆ, ಕೇರಳ ಸರ್ಕಾರದಿಂದ ತನಿಖೆ ಮಾಡಬೇಕು, ಕರ್ನಾಟಕ ಪೊಲೀಸ್ ವ್ಯವಸ್ಥೆಗೆ ಅವಮಾನಕಾರಿಯಾದಂಥ ಸ್ಟೇಟ್ಮೆಂಟ್. ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡುವಂತ ಒಬ್ಬ ಅಡ್ವೊಕೇಟ್ ಕೇರಳ ಗವರ್ಮೆಂಟ್ ಇದನ್ನ ಎನ್ಕ್ವೈರಿ ಮಾಡಬೇಕು ಅಂದ್ರೆ ಇವರಿಗೆ ಕರ್ನಾಟಕದ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ವ ಅನ್ನೋ ಪ್ರಶ್ನೆ ಅವಾಗ ಬಂದಿತ್ತು. ಈ ಸಂದರ್ಭದಲ್ಲಿ ಇದನ್ನು ಬಹಳ ಸ್ಪೋರ್ಟಿವ್ ಆಗಿ ತಗೋಬೇಕಿತ್ತು SIT. ನಮ್ಮ ನಿರೀಕ್ಷೆ ಏನು ಅಂತ ಹೇಳಿದ್ರೆ, ಇದು ಮಧ್ಯಂತರ ವರದಿ ಬರಲಿ, ಅದರಲ್ಲಿ ಏನಿರ್ತದೆ ನೋಡುವ. ಪ್ರಕಾಶ್ ರಾಜ್ ಹೆಸರು ಅವತ್ತು ಉಲ್ಲೇಖ ಆದರೆ ಹಾಗಿದ್ರೆ ಇವ್ರದ್ದು ಪಾರದರ್ಶಕವಾದ ತನಿಖೆ ಇತ್ತು ಅಂತ ನಾವು ನಂಬಬಹುದೇನೋ. ಥ್ಯಾಂಕ್ ಯು ಸರ್. ಇದಿಷ್ಟು ವಸಂತ್ ಗಿಳಿಯರ್ ಅವರು ಹೇಳ್ತಿರುವಂತಹ ಮಾತು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಮರಾ ಪರ್ಸನ್ ನಮ್ಮ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.